MS ಚೆಲುವರಾಜರವರು ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಾಜ್ಯ ಅಂಗವಿಕಲರ ಸಂಘದ ಅಧ್ಯಕ್ಷರು ಮಂಡ್ಯ ಇವರಿಗೂ ಸಹ ಸ್ವಾಗತ ಕೋರುತ್ತೇನೆ. ಹಾಗೂ ಪುರಸಭೆ ಗೌಡರು ಕಾಂಗ್ರೆಸ್ ಮುಖಂಡರು ಚಾಮನಹಳ್ಳಿ ಇವರಿಗೂ ಸಹ ಸ್ವಾಗತ ಕೋರುತ್ತೇನೆ. ಹಾಗೂ ರಮೇಶ್ ರವರು ಅಧ್ಯಕ್ಷರು ರೈತ ಸಂಘ ಚಾಮನಹಳ್ಳಿ ಇವರಿಗೂ ಸಹ ಸ್ವಾಗತ ಕೋರುತ್ತೇವೆ. ಹಾಗೂ ರವಿ ಅವರು ರೈತ ಮುಖಂಡರು BCಹಳ್ಳಿ ಅವರು ಇವರಿಗೂ ಸಹ ಸ್ವಾಗತ ಕೋರುತ್ತೇವೆ. ರಂಗಸ್ವಾಮಿ ಅವರು ಕಾಂಗ್ರೆಸ್ ಮುಖಂಡರು ಚಾಮನಹಳ್ಳಿ ಅವರಿಗೂ ಸಹ ಸ್ವಾಗತ ಕೋರುತ್ತೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾಧ್ಯಮ ವರ್ಗದವರು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಪೋಷಕ ವರ್ಗದವರು ಹಾಗೂ ಈ ಗ್ರಾಮಸ್ಥರು ಎಲ್ಲರಿಗೂ ಸಹ ಸ್ವಾಗತ ಕೋರುತ್ತಾ ಮುಂದಿನ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕೆಂದು ನಮ್ಮ ಅಂಗವಿಕಲ ಸಂಘದ ಅಧ್ಯಕ್ಷರಾದ ಡಾಕ್ಟರ್ MS ಚೆಲುವರಾಜರವರನ್ನು ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಸಹಭಾಗಿತ್ವದಲ್ಲಿ ಉದ್ಘಾಟನೆ ಮಾಡಿಕೊಡಬೇಕೆಂದು ಕೇಳಿಕೊಳ್ತೇವೆ. ಒಂಜಿ ಬರಲಾ ಇಲ್ಲ ಸರ್ ಹಾಗೇನೆ ಸಿರಜಣ ಮುಂದೆ ಬನ್ನಿ. ಸಿರಾಜರ ಬನ್ನಿ ಮುಂದೆ. ಅವರಲ್ಲಿ ಮತ್ತಷ್ಟು ಉತ್ತೇಜನ ಮತ್ತೆ ಆಸಕ್ತಿ ಹೆಚ್ಚಾಗುತ್ತೆ ಓದಕ್ಕೆ. ಹಾಗಾಗಿ ಇಂತಹ ಕಾರ್ಯಕ್ರಮಗಳನ್ನ ಈ ಬನ್ನೂರು ಭಾಗದಲ್ಲ ಎಲ್ಲ ಇಡೀ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಎಲ್ಲ ಕಡೆ ಹಮ್ಮಿಕೋಬೇಕು. ಆಗ ಮಕ್ಕಳು ಹೆಚ್ಚು ಹೆಚ್ಚು ಓದೋ ಕಡೆ ಆಸಕ್ತಿನ ತೋರಿಸ್ತಾರೆ. ಧನ್ಯವಾದಗಳು. ಹಿಂದೆ ಎಷ್ಟೋ ಪ್ರಸಿದ್ಧಿ ಇದಿರಲಿಲ್ಲ ಏನೋ ಹಾಸ್ಪಿಟ್ಲ್ಗಳಲ್ಲಿ, ಅವಾಗ ಅಜ್ಜಿ ಸಿಹಳ್ಳಿ ಮಾಡ್ತಿದ್ರು. ಹೌದು, ಹಾಗೆಲ್ಲ ಮಾಡ್ತಾ ಇದ್ರು. ಒಂದು ಫೋಟೋ ತಗೊಂಡ್ಬಿಡ್ತೀನಿ ಅಜ್ಜಿ, ಒಂದು ಫೋಟೋ ನಮ್ಗೆ ದಾನಿಗಳು ಹೆಲ್ಪ್ ಮಾಡಿದ್ರೆ ನಾವು ಇನ್ನೂ ಮುಂದಿನ ಹೆಚ್ಚಿನ ಕಾರ್ಯಕ್ರಮ ಮಾಡಬಹುದು ಅಂತ ನನ್ನ ಅನಿಸಿಕೆ. ಈ ದಾನಿಗಳಿಂದ ನಾವು ಏನೋ ಮಾಡೋಕ್ಕಾಗಲ್ಲ, ಸರ್ಕಾರದಿಂದ ಯಾರೋ ಕೊಡೋದಿಲ್ಲ. ಸರ್ಕಾರ ಕೊಡೋದಿದ್ರೆ ನಾವು ಈ ಥರ ಗಾಬರಿ ಆಗ್ತಿರೋದಿಲ್ಲ. ಅದಕ್ಕೆ ದಾನಿಗಳು ದಯವಿಟ್ಟು ನಮ್ಮನ್ನ ನೋಡಿ, ಈ ಸಂಸ್ಥೆ ನೋಡಿ ನೀವು ಸಹಕರಿಸಿದ್ರ ನಾವು ಇಲ್ಲಿಂದ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿನಿಯರು ಹಾಗೂ ಗ್ರಾಮೀಣಾಭಿವೃದ್ಧಿಲಿ ಕೃಷಿಲಿ ಕೆಲಸ ಮಾಡ್ತಿರ್ಬೋದು, ಯಾವುದೇ ಒಂದು ಇದರಲ್ಲಿ ಸಾಧನೆ ಮಾಡಿರೋರ್ಗೆ ನಾನು ಸನ್ಮಾನ ಮಾಡಬೇಕು ಅಂತ ಹೇಳ್ತೀನಿ. ಹಾಗೂ ಇನ್ನೂ
ಪ್ರತಿಯೊಬ್ಬ ಗ್ರಾಮೀಣ ಯುವಕರು ಯುವತಿಯರು ಹೆಚ್ಚಿನ ರೀತಿ ಕೆಲಸಗಳಿವೆ, ಅವರು ಮಾಡಕ್ಕಾಯ್ತಾ ಇಲ್ಲ. ಸರ್ಕಾರದಿಂದ ಬೇಗ ಸೌಲಭ್ಯಗಳ ಪಡ್ಕೊಳಕ್ಕಾಯ್ತಿಲ್ಲ. ಯಾಕಂದ್ರೆ ಅವ್ರ ಮಾಹಿತಿ ಕೊರತೆ ಜಾಸ್ತಿ, ಮಾಹಿತಿ ಗೊತ್ತಿಲ್ಲ, ಎಲ್ಲೋಗಿ ಯಾವ ತಪ್ಪು ತಗೋಬೇಕು ಬಿಡ್ಬೇಕು ಅಂತ. ಈಗ ಮುದ್ರಾ ಲೋನ್ ಅದ, PM ಕಿಸಾನ್ ಅದ, PM ಯೋಜನೆ ಅದ, ಈ ತರ ಯೋಜನೆಗಳು ಬೇಜಾರವ. ಅಂಗವಿಕಲರಿಗೂ ಅಷ್ಟೇ, ಪ್ರತಿಯೊಬ್ಬರಿಗೂ ಯೋಜನೆಗಳು ಬಹಳ ಸೌಲಭ್ಯಗಳವ, ಅದನ್ನ ಪಡ್ಕೊಳಕ್ಕಾಗ್ತಿಲ್ಲ ನಾವು. ಪ್ರತಿಯೊಬ್ಬ ನಾರ್ಮಲ್ ವ್ಯಕ್ತಿ ಕುಟುಂಬದಲ್ಲಿ ಒಂದು ಮೊಬೈಲ್ ಸಿಮ್ಮು ಆಳುಗಳು ಮಾರ್ತಾನ. ಒಬ್ಬ ಅಂಗವಿಕಲ ಯಾಕೆ ಮಾರಕ್ಕಾಗಲ್ಲ? ಮಾರ್ಬೋದು. ನಾವು ಹೇಳ್ತೀನಿ ಅವ್ರಿಗೆ, ನಿಮ್ಗೆ ಸ್ವಂತ ಗಾಡಿ ಕೊಡಿಸ್ಕೊಡ್ತೀನಿ, ಬೇರೆ ಟಾಪ್ ಹಾಕಿಸ್ಕೊಡ್ತೀನಿ, ಹಳ್ಳಿ ಸೈಡಲ್ಲಿ ನಿಂತ್ಕೊಳ್ಳಿ, ನಿಮ್ಗೆ ಲೈಸೆನ್ಸ್ ಕೊಡಿಸ್ಕೊಡ್ತೀನಿ, ಪುರಸಭೆಯಲ್ಲಿ ಬಂದ್ರೆ ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ, ಸೈಡಲ್ಲಿ ಅಂಗಡಿ ಇಟ್ಕೊಳ್ಳಕ್ಕಂತ ಹೇಳ್ಕೊಡ್ತೀನಿ ಅಂತ ಕೇಳಲ್ಲ ಜನ. ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರ ನಾನು ಅವ್ರಿಗೆ ಏನು ಸೌಲಭ್ಯ ಮಾಡ್ಕೊಡ್ಬೇಕು ಮಾಡ್ಕೊಡ್ತೀನಿ. ಅವ್ರು ಆರಾಮಾಗಿ ವ್ಯಾಪಾರ ಮಾಡ್ಕೊಂಡು ಏನೋ ಹೋದ್ರ ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿಗಳಿಗೆ ಹೊರೆ ಆಗಲ್ಲ ಅವರು. ಆಗ ಅವ್ರ ಮಕ್ಕಳು ಒಂದು ಜೀವನ ನಡೆಸ್ತಿದ್ರ ಅವ್ರ ತಂದೆ ತಾಯಿಗಳು ಏನಂತಾರ, ಓ ನನ್ನ ಮಗ ಈಗ ಸ್ವಂತ ದುಡಿಮೆ ಅವ್ನ ಕಾಲ ಮೇಲೆ ಅವ್ನು ನಿಂತಾರೆ ತಿಳ್ಕೊಳ್ಳಿ ಅಂತ ಅಷ್ಟೇ. ಎಲ್ಲ ಯಾರು ಹುಡ್ಕೈತೆ ಈಗ ಹಾಕು ಬಾಬು. ಮೂರಾವತ ಇಲ್ಲಿ ಬಣ ಮಂಡ್ಯ ಆರಾಮ ನಾರಾಯಣ ಪೇಟ ಹಾಕಿ, ಪೇಟ ತಮ್ಮನಿ. ಹಾಕಿ, ಅದು ರಾಜ್ಯಾಧ್ಯಕ್ಷ ಹಾಕಿ, ಅದು ಗಣದಾರ. ಹಾಂ, ಜಿಲ್ಲಾಧ್ಯಕ್ಷ ಹಾಕಿ, ರೈತ ಸಂಘಟನೆಯವ್ರಿಗೆ. ಹಾಂ ಹಾಕಿ ಸಿದ್ದರಾಜಣ್ಣ, ನೀವೇ ಹಾಕಿ. ಹಾಂ, ಗೌಡ್ರು ಲಾಸ್ಟಲ್ಲಿ ಹಾಕಿ ಹಾಕಿ. ಹಾಕಿ ರಮೇಶಿಗೆ ಒಂದು ಪೇಟ ಹಾಕಿ, ಗೌಡ್ರಿಗೆ ಒಂದು ಪೇಟ ಹಾಕಿ. ಅದ್ದೂರೇ ಕಾಣ್ತಾರೆ ಗೌಡ್ರು ಇವತ್ತು.